ವೆಲ್ಕಮ್ ಟು ದಿಸ್ ಸೆಷನ್. ಪ್ರಿಯ ವಿದ್ಯಾರ್ಥಿಗಳೇ, ಇವತ್ತು ಹಿಸ್ಟ್ರಿ ಆಫ್ ಮಾಡರ್ನ್ ಇಂಡಿಯಾ 5ನೇ ಪತ್ರಿಕೆಯ 5ನೇ ಸೆಮಿಸ್ಟರ್ನ ಸುಂಕ ನೀತಿ ವಿಷಯದ ಮೇಲೆ ವಿಸ್ತೃತವಾದ ಚರ್ಚೆಯನ್ನು ಮಾಡೋಣ. ಬ್ರಿಟಿಷರ ಕಾಲದ ಸುಂಕ ನೀತಿಯ ಪ್ರಭಾವ. ಇದರಲ್ಲಿ ಮುಖ್ಯವಾಗಿ ಕಲಿಕಾ ಉದ್ದೇಶಗಳನ್ನು ನೋಡುವುದಾದರೆ, ಅಂದರೆ ಯಾವ ಉದ್ದೇಶಕ್ಕಾಗಿ ಬ್ರಿಟಿಷರ ಕಾಲದ ಸುಂಕ ನೀತಿಯನ್ನು ಅಧ್ಯಯನ ಮಾಡಬೇಕು ಅನ್ನೋದನ್ನು ಗಮನಿಸುವುದಾದರೆ, ಮೊದಲನೇದಾಗಿ ಹಿನ್ನೆಲೆಯನ್ನು ನೋಡಬೇಕು, ನಂತರ ಸುಂಕದ ಅರ್ಥವನ್ನು ನೋಡಬೇಕು, ನಂತರ ವ್ಯಾಪಾರದ ಪ್ರಮುಖ ವಾಣಿಜ್ಯ ಪದಾರ್ಥಗಳು ಯಾವ್ಯಾವು, ಆಮದು ಮತ್ತು ರಫ್ತು ಆಗುವಂಥ ಪದಾರ್ಥಗಳು ಯಾವ್ಯಾವು ಅನ್ನೋದನ್ನು ಇಲ್ಲಿ ಅಧ್ಯಯನ ಮಾಡಲಾಗುತ್ತದೆ. ಕೊನೆಯದಾಗಿ ಬ್ರಿಟಿಷರ ಸುಂಕ ನೀತಿಯಿಂದ ಭಾರತದ ಆರ್ಥಿಕತೆಯ ಮೇಲಾದ ಪ್ರಭಾವವನ್ನು ಗಮನಿಸಲಾಗುತ್ತದೆ. ಮೊದಲನೇದಾಗಿ ಹಿನ್ನೆಲೆಯನ್ನು ನೋಡುವುದಾದರೆ, ಬ್ರಿಟಿಷರಿಗಿಂತ ಮುಂಚೆ ಭಾರತದಲ್ಲಿ ಮೊಘಲರ ಸುಂಕ ನೀತಿಯು ಜಾರಿಯಲ್ಲಿತ್ತು. ಅಂದರೆ ಬ್ರಿಟಿಷರು ಭಾರತಕ್ಕೆ ಬರೋದಕ್ಕಿಂತ ಮುಂಚೆ ಭಾರತವನ್ನು ಮೊಘಲರು ಆಡಳಿತ ನಡೆಸ್ತಾ ಇದ್ದದರಿಂದಾಗಿ ಅವರು ತಮ್ಮದೇ ಆದ ನೀತಿಯನ್ನು ಜಾರಿಗೆ ತಂದಿದ್ದರು. ಯಾಕೆಂದರೆ ಸುಂಕದ ಮೂಲಕ ಹೆಚ್ಚಿನ ಲಾಭವನ್ನು ಗಳಿಸುವಂಥ ಉದ್ದೇಶ ಅವರಲ್ಲಿ ಇತ್ತು. ಈ ಸುಂಕದಲ್ಲಿ ದೊಡ್ಡ ಪ್ರಮಾಣದ ಅಭಿವೃದ್ಧಿಯನ್ನು ಕಾಣಲಿಕ್ಕೂ ಕೂಡ ಇದರಿಂದ ಸಾಧ್ಯ ಆಯಿತು. ಯಾಕೆಂದರೆ ಮೊಘಲರ ಕಾಲದಲ್ಲಿ ಹೊಸ ನಗರಗಳ ಅಭಿವೃದ್ಧಿಯಿಂದಾಗಿ ಆಂತರಿಕ ವ್ಯಾಪಾರದ ಬಲವರ್ಧನೆ ಆಯಿತು. ಪ್ರಮುಖವಾದಂಥ ಹೊಸ ನಗರಗಳ ಬೆಳವಣಿಗೆ ಅಂತೇಳಿ ಹೇಳಿದ್ರೆ, ಹೊಸ ನಗರಗಳು ಅಂದರೆ ಆಗ್ರಾ, ಫತೇಪುರ್ ಸಿಕ್ರಿ, ಲಾಹೋರ್, ಅಹಮದ್ನಗರ ಇತ್ಯಾದಿ. ಇದರ ಜೊತೆಗೆ ಸುಂಕ ನೀತಿಯಿಂದ ಅವರು ಇನ್ನಷ್ಟು ಲಾಭ ಗಳಿಸಲಿಕ್ಕೆ ಸಾಧ್ಯ ಆಗಿದ್ದು ಹೇಗೆ ಅಂದರೆ, ಯುರೋಪಿಯನ್ ವ್ಯಾಪಾರಸ್ಥರು ಭಾರತಕ್ಕೆ ಆಗಮಿಸಿದರು. ಈ ಯುರೋಪಿಯನ್ ವ್ಯಾಪಾರಸ್ಥರು ಭಾರತಕ್ಕೆ ಆಗಮಿಸಿದ್ರಿಂದಾಗಿ ಭಾರತದಿಂದ ಸಾಕಷ್ಟು ಪ್ರಮಾಣದಲ್ಲಿ ವ್ಯಾಪಾರ ವಹಿವಾಟುಗಳು ಅಭಿವೃದ್ಧಿಯಾಯಿತು. ಆಮದು ಮತ್ತು ರಫ್ತಿನ ಪ್ರಮಾಣದಲ್ಲೂ ಕೂಡ ಗಣನೀಯವಾದಂಥ ಏರಿಕೆ ಉಂಟಾಯಿತು. ಸುಂಕ ಅಂತೇಳಿದರೆ ಏನು, ಅದರ ಅರ್ಥವನ್ನು ನಾವು ಗಮನಿಸುವುದಾದರೆ, ಆಮದು ಮತ್ತು ರಫ್ತಾಗುವ ವಸ್ತು ಅಥವಾ ಪದಾರ್ಥಗಳ ಮೇಲೆ ಸರ್ಕಾರ ವಿಧಿಸುವ ತೆರಿಗೆಯನ್ನು ಸುಂಕ ಎಂದು ಕರೆಯಲಾಗುತ್ತದೆ. ಅಂದರೆ ಯಾವುದೇ ಒಂದು ವಸ್ತು ದೇಶದ ಒಳಗಡೆ ಬಂದಾಗ ಅಥವಾ ದೇಶದಿಂದ ಹೊರಗಡೆ ಹೋದಂಥ ಸಂದರ್ಭದಲ್ಲಿ ಅದರ ಮೇಲೆ ವಿಧಿಸುವ ಒಂದು ರೀತಿಯ ತೆರಿಗೆ. ಇದು ಜಗತ್ತಿನ ವ್ಯಾಪಾರ ನೀತಿಯಲ್ಲಿಯೇ ಅತ್ಯಂತ ಹಳೆಯದಾದಂಥ ಒಂದು ಪದ್ಧತಿ. ಬ್ರಿಟಿಷ್ ಭಾರತದಲ್ಲಿ ಪ್ರಮುಖ ವಾಣಿಜ್ಯ ಪದಾರ್ಥಗಳು ಯಾವುದು ಅಥವಾ ರಫ್ತು ಮತ್ತು ಆಮದಾಗ್ತಾ ಇದ್ದಂಥ ವಾಣಿಜ್ಯ ಪದಾರ್ಥಗಳು ಯಾವುವು ಅನ್ನುವಂಥದ್ದನ್ನು ನಾವು ಗಮನಿಸುವುದಾದರೆ, ಮೊದಲನೇದಾಗಿ ಪ್ರಮುಖ ರಫ್ತು ಪದಾರ್ಥಗಳಲ್ಲಿ ಏಲಕ್ಕಿ, ಲವಂಗ, ದಾಲ್ಚಿನ್ನಿ, ಕಚ್ಚಾ ಹತ್ತಿ, ರೇಷ್ಮೆ, ಸೆಣಬು, ನೀಲಿ, ಮಸ್ಲಿನ್ ಬಟ್ಟೆ, ಉಣ್ಣೆ ಮುಂತಾದವುಗಳು ಭಾರತದಿಂದ ಇಂಗ್ಲೆಂಡಿಗೆ ರಫ್ತಾಗ್ತಾ ಇದ್ದವು. ಅದೇ ರೀತಿಯಲ್ಲಿ ಆಮದಿನಲ್ಲಿ ಮುಖ್ಯವಾಗಿ ನಾವು ಗಮನಿಸುವುದು ಎಲ್ಲ ರೀತಿಯ ಸಿದ್ಧ ವಸ್ತುಗಳು. ಅಂದರೆ ಭಾರತದಿಂದ ಅಪಾರ ಪ್ರಮಾಣದ ಕಚ್ಚಾ ವಸ್ತುಗಳನ್ನು ರಫ್ತು ಮಾಡಿಕೊಂಡಂಥ ಇಂಗ್ಲಿಷರು ಅಲ್ಲಿ ಆಧುನಿಕ ಕಾರ್ಖಾನೆಗಳಲ್ಲಿ ಸಿದ್ಧಗೊಂಡಂಥ ಸಿದ್ಧ ವಸ್ತುಗಳನ್ನು ಭಾರತಕ್ಕೆ ತಂದು ಮಾರಾಟ ಮಾಡ್ತಾಯಿದ್ರು. ಹೀಗಾಗಿ ಈ ಎಲ್ಲ ವಸ್ತುಗಳನ್ನು ಆಮದು ಮಾಡಿಕೊಳ್ಳಲಾಗ್ತಾ ಇತ್ತು. ಭಾರತದ ಆರ್ಥಿಕತೆಯ ಮೇಲೆ ಬ್ರಿಟಿಷರ ಸುಂಕ ನೀತಿಯ ಪ್ರಭಾವವನ್ನು ನಾವು ನೋಡೋದಾದರೆ, ಅಂದರೆ ಯಾವ ರೀತಿ ಪ್ರಭಾವ ಬೀರ್ತು ಅಂತೇಳಿ ಗಮನಿಸುವುದಾದರೆ, ಮೊದಲನೇದಾಗಿ
ನಮ್ಮ ದೇಶದ ಅಭಿವೃದ್ಧಿಯಲ್ಲಿ ಕುಂಠಿತ ಉಂಟಾಯಿತು. ಅಂದರೆ ಇದು ಇಂಪ್ಯಾಕ್ಟ್ ಆಫ್ ಬ್ರಿಟಿಷ್ ಟ್ಯಾರಿಫ್ ಪಾಲಿಸಿ ಆನ್ ಇಂಡಿಯನ್ ಎಕಾನಮಿ. ಅಂದರೆ ದೇಶದ ಅಭಿವೃದ್ಧಿಯ ಮೇಲೆ ಬಹಳ ದೊಡ್ಡ ಪ್ರಮಾಣದ ಹೊಡೆತವನ್ನು ಇದು ಕೊಡ್ತು ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಬ್ರಿಟಿಷರು ಅನುಸರಿಸಿದ ಸುಂಕ ನೀತಿಯಿಂದ ಭಾರತದ ಆರ್ಥಿಕತೆ ತಳಮಟ್ಟಕ್ಕೆ ಕುಸಿಯಿತು. ಕಾರಣ, ಬ್ರಿಟಿಷರು ತಮ್ಮ ದೇಶದ ಹಿತವನ್ನು ಕಾಪಾಡಿಕೊಳ್ಳುವ ಉದ್ದೇಶವನ್ನು ಹೊಂದಿದ್ದರೆ ಹೊರತು ಭಾರತದ ಕೃಷಿ ಕ್ಷೇತ್ರದ ಬೆಳವಣಿಗೆ ಉದ್ದೇಶ ಅವರಿಗೆ ಇರಲಿಲ್ಲ. ಅಂದರೆ ಭಾರತದ ಕಚ್ಚಾ ವಸ್ತುಗಳನ್ನು ತಮ್ಮ ದೇಶಕ್ಕೆ ಆಮದು ಮಾಡಿಕೊಳ್ಳುವ ಉದ್ದೇಶವನ್ನು ಅವರು ಹೊಂದಿದ್ದರು. ಇದು ಭಾರತದ ಗುಡಿ ಕೈಗಾರಿಕೆಗಳನ್ನು ನಾಶಪಡಿಸಿತು. ಏಕೆಂದರೆ ಭಾರತದ ಗುಡಿ ಕೈಗಾರಿಕಾ ಘಟಕಗಳು ಬ್ರಿಟಿಷರ ಆಧುನಿಕ ಕಾರ್ಖಾನೆಗಳಲ್ಲಿ ತಯಾರಾದಂಥ ಸಿದ್ಧವಸ್ತುಗಳೊಂದಿಗೆ ತೀವ್ರವಾದಂಥ ಪೈಪೋಟಿ ಎದುರಿಸಬೇಕಾಯಿತು. ಅಂದರೆ ಇಲ್ಲಿನ ಗುಡಿ ಕೈಗಾರಿಕೆಗಳಲ್ಲಿ ತಯಾರಾಗ್ತಾ ಇದ್ದಂಥ ವಸ್ತುಗಳು ಬ್ರಿಟಿಷರ ವಸ್ತುಗಳಿಗಿಂತ ವಸ್ತುಗಳ ರೀತಿಯಲ್ಲಿ ಆಕರ್ಷಕವಾಗಿಲ್ಲದೆ ಇದ್ದುದರಿಂದಾಗಿ, ಜೊತೆಗೆ ಅವುಗಳ ಬೆಲೆಯಲ್ಲೂ ಕೂಡ ಪೈಪೋಟಿಯನ್ನು ನೀಡಲಾಗದೆ ದೊಡ್ಡ ಸಮಸ್ಯೆಯನ್ನು ಎದುರಿಸಬೇಕಾಯಿತು. ಎರಡನೇದಾಗಿ, ಭಾರತದ ಕೃಷಿ ಕ್ಷೇತ್ರದ ಮೇಲೂ ಕೂಡ ಇದು ಭಾರೀ ಪ್ರಮಾಣದ ತೊಡಕನ್ನು ಮಾಡಿತು. ಅಂದರೆ ಬ್ರಿಟಿಷರು ಜಾರಿಗೆ ತಂದಂಥ ಭೂಕಂದಾಯ ನೀತಿಗಳೇನಿದ್ದಾವೆ, ಅದರಲ್ಲಿ ಕಾಯಂ ಜಮೀನುದಾರಿ ಪದ್ಧತಿ ಆಗಿರ್ಬೋದು, ರೈತವಾರಿ ಪದ್ಧತಿ ಆಗಿರ್ಬೋದು, ಮಹಲ್ವಾರಿ ಪದ್ಧತಿ ಆಗಿರ್ಬೋದು, ಇವೆಲ್ಲವೂ ಕೂಡ ಬ್ರಿಟಿಷರ ಹಿತವನ್ನು ಕಾಪಾಡಲು ತಂದಂಥ ಪದ್ಧತಿಗಳು. ಅಂದರೆ ಭಾರತದ ಕೃಷಿ ಕ್ಷೇತ್ರವನ್ನು ಕೂಲಂಕುಷವಾಗಿ ಅಧ್ಯಯನ ಮಾಡಿದ ಬ್ರಿಟಿಷರು ಯಾವ ಭಾಗದಲ್ಲಿ ಯಾವ ರೀತಿಯ ಕೃಷಿಕರಿದ್ದಾರೆ, ಅವರ ಮೇಲೆ ಹೇಗೆ ಹೆಚ್ಚಿನ ತೆರಿಗೆಯನ್ನು ಹೇರಬಹುದು ಅನ್ನೋದನ್ನು ಅಧ್ಯಯನ ಮಾಡಿದ ನಂತರ ಅವರು ಈ ರೀತಿಯಾದಂಥ ಒಂದು ತೀರ್ಮಾನಕ್ಕೆ ಬರ್ತಾರೆ. 3 ಭಾಗಗಳಲ್ಲಿ 3 ರೀತಿಯ ತೆರಿಗೆ ಪದ್ಧತಿಯನ್ನು ಜಾರಿಗೆ ತರುವ ಮೂಲಕ ರೈತರ ಮೇಲೆ ತೆರಿಗೆಯ ಹೊರೆಯನ್ನು ಹಾಕ್ತಾರೆ. ಇವರು ಭಾರತದ ರೈತರ ಮೇಲೆ ಅಧಿಕ ಪ್ರಮಾಣದ ತೆರಿಗೆಯನ್ನು ವಿಧಿಸಿದ್ದಲ್ಲದೆ ಆಹಾರ ಧಾನ್ಯಗಳನ್ನು ಬೆಳೆಯುವ ಬದಲು ಬಲವಂತವಾಗಿ ರೈತರಿಂದ ವಾಣಿಜ್ಯ ಬೆಳೆಗಳನ್ನು ಬೆಳೆಸಿದರು. ಅಂದರೆ ಇವರ ಮುಖ್ಯ ಉದ್ದೇಶ ಏನು ಅಂತೇಳಿ ಹೇಳಿದ್ರೆ, ಭಾರತದ ಕೃಷಿ ಅಭಿವೃದ್ಧಿ ಅಲ್ಲ, ತಮ್ಮ ದೇಶದ ಹಿತ ಕಾಪಾಡುವುದಾಗಿತ್ತು. ಅದಕ್ಕೋಸ್ಕರವಾಗಿ ಭಾರತೀಯ ರೈತರು ಅನಾದಿ ಕಾಲದಿಂದ ಆಹಾರ ಧಾನ್ಯಗಳನ್ನು ಬೆಳೆದುಕೊಂಡು ಬರ್ತಾ ಇದ್ರು. ಅದನ್ನು ಬಲವಂತವಾಗಿ ನಿಲ್ಲಿಸಿ ರೈತರಿಂದ ಹೆಚ್ಚಿನ ಪ್ರಮಾಣದ ವಾಣಿಜ್ಯ ಬೆಳೆಗಳನ್ನು ಬೆಳೆಸಲಿಕ್ಕೆ ಉತ್ತೇಜನ ನೀಡಿತು. ಇದು ಭಾರತದಲ್ಲಿ ಆಹಾರ ಧಾನ್ಯಗಳ ಕೊರತೆಗೆ ಕಾರಣವಾಯಿತು. ಒಟ್ಟಾರೆ ಭಾರತದ ಕೃಷಿ ಕ್ಷೇತ್ರ ತೀರಾ ಹಿಂದುಳಿಯಿತು. ಮೂರನೇದಾಗಿ, ಹೊಸ ಕೈಗಾರಿಕೆಗಳ ಸ್ಥಾಪನೆಯಲ್ಲಿಯೂ ಕೂಡ ವಿಫಲತೆ. ಬ್ರಿಟಿಷರು ಭಾರತದ ಕಚ್ಚಾ ವಸ್ತುಗಳನ್ನು ನಿರಂತರವಾಗಿ ತಮ್ಮ ದೇಶಕ್ಕೆ ಪೂರೈಸಿಕೊಳ್ಳುವ ಸಲುವಾಗಿ ಭಾರತದಲ್ಲಿ ಯಾವುದೇ ಹೊಸ ಕೈಗಾರಿಕೆಗಳ ಬೆಳವಣಿಗೆಗೆ ಅವಕಾಶ ಕೊಡಲಿಲ್ಲ. ಅಂದರೆ ಒಂದು ವೇಳೆ ಭಾರತದಲ್ಲಿ ಕೈಗಾರಿಕೆಗಳು ಬಂದರೆ ಅಥವಾ ಅದನ್ನು ಸ್ಥಾಪಿಸಿದರೆ ತಮಗೆ ಅಥವಾ ತಮ್ಮ ಸಿದ್ಧವಸ್ತುಗಳಿಗೆ ತೊಂದರೆ ಆಗುತ್ತೆ ಅನ್ನುವಂಥದ್ದು ಅವರಿಗೆ ಗೊತ್ತಿತ್ತು. ಅದಕ್ಕೋಸ್ಕರವಾಗಿ ಭಾರತದಲ್ಲಿ ಯಾವುದೇ ಕಾರ್ಖಾನೆಗಳನ್ನು ಅವರು ಸ್ಥಾಪಿಸಲಿಲ್ಲ. ಇದು ಭಾರತದಲ್ಲಿ ಹೊಸ ಉದ್ಯೋಗಗಳ ಸೃಷ್ಟಿಯಾಗದೆ ನಿರುದ್ಯೋಗ ಸಮಸ್ಯೆ ಎದುರಿಸಬೇಕಾಯಿತು. ಅಂದರೆ ಇವರು ತಂದಂಥ ಈ ನೀತಿಯಿಂದಾಗಿ, ಅಂದರೆ ಕೈಗಾರಿಕೆಗಳನ್ನು ಇಂಗ್ಲೆಂಡಿನಲ್ಲಿ ಮಾತ್ರ ಸ್ಥಾಪಿಸಿ ಭಾರತದಲ್ಲಿ ಇಂಗ್ಲೆಂಡ್ನಲ್ಲಿ ತಯಾರಾದಂಥ ವಸ್ತುಗಳಿಗೆ ಭಾರತವನ್ನು ಮಾರುಕಟ್ಟೆಯನ್ನಾಗಿ ಮಾಡಿಕೊಂಡಿದ್ದರಿಂದಾಗಿ ಭಾರತದಲ್ಲಿ ಕೈಗಾರಿಕೆಗಳು ಬರಲಿಲ್ಲ. ಜೊತೆಗೆ ಭಾರತ ನಿರುದ್ಯೋಗ ಸಮಸ್ಯೆಯನ್ನು ಎದುರಿಸಬೇಕಾಯಿತು. ಕೊನೆಯದಾಗಿ, ವಿದೇಶಿ ವ್ಯಾಪಾರದಲ್ಲಿ ನಷ್ಟ. ಬ್ರಿಟಿಷರು
ವ್ಯಾಪಾರದಲ್ಲಿ ಏಕಸ್ವಾಮ್ಯ ಹೊಂದಿದ್ದರಿಂದಾಗಿ ಆಮದು ಮತ್ತು ರಫ್ತು ನೀತಿಯಲ್ಲಿ ಹಿಡಿತ ಸಾಧಿಸಿದ್ದರಿಂದಾಗಿ ಲಾಭ ಗಳಿಕೆ ಆಗಲಿಲ್ಲ. ಭಾರತವನ್ನು ಬ್ರಿಟಿಷರ ಸಿದ್ಧವಸ್ತುಗಳಿಗೆ ಮಾರುಕಟ್ಟೆಯನ್ನಾಗಿ ಮಾಡಿಕೊಂಡು ಬ್ರಿಟಿಷರು ಅಧಿಕ ಲಾಭ ಗಳಿಸಿ ಭಾರತವನ್ನು ಬಡತನಕ್ಕೆ ನೂಕಿದರು. With this, I will end this session.